ಪ್ರೂವ್ ದಟ್ 5 ಮೈನಸ್ ರೂಟ್ 3 ಈಸ್ ಇರ್ರಾಷನಲ್. ಈ ಥರ ಕ್ವೆಶನ್ಸ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಬರುತ್ತೆ. ನೀವು ರಿಯಲ್ ನಂಬರ್ಸ್ ಚಾಪ್ಟರಲ್ಲಿ ಯಾವ ಕ್ವೆಶನ್ಸನ್ನು ರಿವೈಸ್ ಮಾಡದೆ ಹೋದರೂ ಪರವಾಗಿಲ್ಲ, ಬಟ್ ಈ ಥರ ಕ್ವೆಶನ್ಸನ್ನು ಓದ್ಕೊಳ್ಳಿ, ಆರಾಮಾಗಿ 3 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಸೊಲ್ಯೂಷನ್ ಬಂದು ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ ದಟ್ 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್. ನಾವು ಪ್ರೂವ್ ಮಾಡಬೇಕಾಗಿರೋದೇನು 5 ಮೈನಸ್ ರೂಟ್ 3 ಈಸ್ ಇರ್ರಾಷನಲ್ ಅಂತ. ಬಟ್ ನಾವು ಅಸಂಪ್ಷನ್ ಮೀನ್ಸ್ ಅಸ್ಯೂಮ್ ಮಾಡ್ಕೊಳ್ತಾ ಇರೋದೇನು ಅಂದರೆ 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ನಿಮ್ಮಣ್ಣ ಮತ್ತು ನಿಮ್ಮ ಅಣ್ಣನ ನಿಮ್ಮಮ್ಮ ಮೊಸರು ಪ್ಯಾಕೆಟ್ ತರೋದಕ್ಕೆ ಅಂತ ಒಂದು ಅಂಗಡಿಗೆ ಕಳಿಸ್ತಾರೆ. ಅಂಗಡಿ ಹತ್ರ ಹೋಗ್ತಾ ಇರ್ತೀರ, ಅಲ್ಲಿ ಮೊಸರು ಪ್ಯಾಕೆಟ್ ಇರುತ್ತೆ. ನಿಮ್ಮ ಅಣ್ಣ ಏನು ಹೇಳ್ತಾರೆ, ಇದು ಹಾಲಿನ ಪ್ಯಾಕೆಟ್ ಅಂತ ಹೇಳ್ತಾರೆ. ಸೊ ನೀವು ಡೈರೆಕ್ಟಾಗಿ ನಿಮ್ಮ ಅಣ್ಣಂಗೆ ಏನಾದರೂ ಇಲ್ಲ ಇದು ಮೊಸರು ಪ್ಯಾಕೆಟೇ ಅಂತ ನೀವು ವಾದ ಮಾಡಿದ್ರೆ ಆವಾಗ ವಾರ್ ಶುರುವಾಗುತ್ತೆ. ನೀವು ವಾರ್ ಈ ಜಗಳ ಎಲ್ಲ ಮಾಡೋದು ಬಿಟ್ಟು ನೀವು ಹೇಗೆ ಆನ್ಸರ್ ಮಾಡಬೇಕು ಅಂದರೆ, ಓಕೆ ಇದು ಕರ್ಡ್ ಪ್ಯಾಕೆಟ್ ಇದು ಹಾಲಿನ ಪ್ಯಾಕೆಟ್ ಆಗಿದ್ದರೆ ಇದ್ರ ಮೇಲೆ ಕರ್ಡ್ ಅಂತ ಬರೆದಿದ್ದಾರೆ, ಸೊ ಅದಕ್ಕೆ ಇದು ಮಿಲ್ಕ್ ಅಲ್ಲ ಅಂತ ನೀವು ಹೇಳ್ತೀರ. ನೆಕ್ಸ್ಟು ಮಿಲ್ಕ್ ಸ್ವಲ್ಪ ತೆಳ್ಳಗಿರುತ್ತೆ, ಈ ಪ್ಯಾಕೆಟು ಸ್ವಲ್ಪ ಥಿಕ್ನೆಸ್ ಇದೆ, ಸೊ ಅದಕ್ಕೆ ಇದು ಮಿಲ್ಕ್ ಅಲ್ಲ ಅಂತ ಹೇಳ್ತೀರ. ಈ ಥರ ನೀವು ಆನ್ಸರ್ ಮಾಡ್ತಾ ಹೋದಾಗ ನಿಮ್ಮ ಆನ್ಸರ್ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಿಮ್ಮ ಅಣ್ಣ ಕೂಡ ಈ ಆನ್ಸರ್ ವ್ಯಾಲಿಡ್ ಅಂತ ಒಪ್ಕೋತಾರೆ. ಹಾಗೆ ನಾವು 5 ಮೈನಸ್ ರೂಟ್ 3 ಈಸ್ ಇರ್ರಾಷನಲ್ ಅಂತ ಡೈರೆಕ್ಟಾಗಿ ಪ್ರೂವ್ ಮಾಡೋ ಬದಲು 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿ 5 ಮೈನಸ್ ರೂಟ್ 3 ರ್ಯಾಷನಲ್ ಅನ್ನೋದನ್ನು ರಾಂಗ್ ಅಂತ ಪ್ರೂವ್ ಮಾಡಿ ನೆಕ್ಸ್ಟ್ ನಾವು ಆನ್ಸರ್ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ. ಅದನ್ನು ಹೇಳ್ತೀನಿ. ಸೊ 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್ ಅಂತ ಆದರೆ ರ್ಯಾಷನಲಲ್ಲಿ ಏನೇನೆಲ್ಲ ನಂಬರ್ಸ್ ಬರುತ್ತೆ, ಸಪೋಸ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ 0, 1, 2, 3 ಅಂತೆಲ್ಲ ಬರುತ್ತೆ. ನೆಕ್ಸ್ಟು ಫ್ರ್ಯಾಕ್ಷನ್ಸ್ ಎಲ್ಲ ಬರುತ್ತೆ 2/5 ಅಂತೆಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದು ನೆಕ್ಸ್ಟ್ ಪಾಯಿಂಟ್ ಬಂದು ದಟ್ ಮೀನ್ಸ್ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ a by b ಆ್ಯಂಡ್ a by b ಆರ್ ಇಂಟೀಜರ್ಸ್ b ನಾಟ್ ಈಕ್ವಲ್ ಟು 0. ಸೊ 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್ ಅಂತ ನಾವು ಏನಾದ್ರು ಅಸ್ಯೂಮ್ ಮಾಡಿಕೊಂಡಾಗ ನಾವು ಅದನ್ನು ಕೋಪ್ರೈಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಮೀನ್ಸ್ a by b ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಸಚ್ ದಟ್ ಬಟ್ b ಏನಾಗಿರ್ಬಾರ್ದು 0ಗೆ ಈಕ್ವಲ್ ಆಗಿರಬಾರ್ದು. ಸೊ ಈ ಈಕ್ವೇಷನ್ನ ಹೆಂಗೆ ಬರೆಯೋದು ಅಂದರೆ 5 ಮೈನಸ್ ರೂಟ್ 3 ಈಕ್ವಲ್ಸ್ a ಡಿವೈಡೆಡ್ ಬೈ b ಅಂತ ಬರ್ಕೋತೀವಿ. ನೆಕ್ಸ್ಟು ಈ ಈಕ್ವೇಷನ್ನ ನಾವು ರೀಅರೇಂಜ್ ಮಾಡಿದ್ರೆ ರೂಟ್ 3 ಈಕ್ವಲ್ಸ್ 5 ಮೈನಸ್ a ಬೈ b ಅಂತ ಆಗುತ್ತೆ. 5 ಕೆಳಗಡೆ ಏನೂ ಇಲ್ಲ ಅಂತಂದರೆ 1 ಇದ್ದೇ ಇರುತ್ತೆ. ಸೊ 1ಗೂ ಮತ್ತು ಬಿಗೂ LCM ತೊಗೊಂಡ್ರೆ ಏನು ಬರುತ್ತೆ, ಬಿನೇ ಬರುತ್ತೆ. ನೆಕ್ಸ್ಟ್ ಫಸ್ಟ್ ಫ್ರ್ಯಾಕ್ಷನ್ ತೊಗೊಂಡ್ರೆ 5b ಮೈನಸ್ a ಬರುತ್ತೆ. ಸೊ ಇದರಲ್ಲಿ a ಮತ್ತು b ಏನೋ ಇಂಟೀಜರ್ಸ್ ಮತ್ತು 5 ರ್ಯಾಷನಲ್ ನಂಬರ್ಸ್. ಮತ್ತು ನಾವು ಅಸ್ಯೂಮ್ ಮಾಡಿರೋ ಪ್ರಕಾರ ರೂಟ್ 3 ಈಸ್ ರ್ಯಾಷನಲ್ ನಂಬರ್ ಅಂತ ಆಗುತ್ತೆ. ಬಟ್ ರೂಟ್ 3 ಏನು ಇರ್ರ್ಯಾಷನಲ್ ನಂಬರ್. ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ರೂಟ್ 3 ಈಸ್ ಇರ್ರ್ಯಾಷನಲ್. ಸೊ ರೂಟ್ 3 ಇರ್ರ್ಯಾಷನಲ್ ಅನ್ನೋದು ಏನು ಪ್ರೂವ್ ಆಗಿದೆ ಆ ಸ್ಟೇಟ್ಮೆಂಟ್ ರಾಂಗ್ ಅಂತ ಇಲ್ಲಿ ಪ್ರೂವ್ ಆಗ್ತಿದೆ. ಅದಕ್ಕೆ ಅವರ್ ಅಸಂಪ್ಷನ್ 5 ಮೈನಸ್ ರೂಟ್ 3 ಈಸ್ ರ್ಯಾಷನಲ್ ಈಸ್ ಇನ್ಕರೆಕ್ಟ್. ನಾವೇನಂತ ಅಸ್ಯೂಮ್ ಮಾಡಿದ್ವಿ 5 ಮೈನಸ್ ರೂಟ್ 3 ರ್ಯಾಷನಲ್ ಅಂತ ಏನಂತ ಅಸ್ಯೂಮ್ ಮಾಡಿದ್ವಿ ಅದು ಇನ್ಕರೆಕ್ಟ್. ಸೊ ಲಾಸ್ಟ್ ಸೆಂಟೆನ್ಸು ವಿ ಕನ್ಕ್ಲೂಡ್ ದಟ್ 5 ಮೈನಸ್ ರೂಟ್ 3 ಈಸ್ ಇರ್ರ್ಯಾಷನಲ್. ಸೊ 5 ಮೈನಸ್ ರೂಟ್ 3 ರ್ಯಾಷನಲ್ ಅನ್ನೋದು ನಮಗೆ ಪ್ರೂವ್ ಆಗಲಿಲ್ಲ. ಸೊ ಹಾಗಾಗಿ ನಾವು ವಾಪಸ್ ಕ್ವೆಶನ್ನಿಗೆ ಬರ್ತೀವಿ. ಸೊ ವಿ ಕನ್ಕ್ಲೂಡ್ ದಟ್ 5 ಮೈನಸ್ ರೂಟ್ 3 ಈಸ್ ಇರ್ರ್ಯಾಷನಲ್. ಈ ಥರ ನೀವು ಆನ್ಸರ್ ಮಾಡ್ತಾ ಹೋಗಿ ಖಂಡಿತ ನಿಮಗೆ 3 ಮಾರ್ಕ್ಸು ಸ್ಕೋರ್ ಮಾಡ್ಬೋದು ಈಸಿಯಾಗಿ.